ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡುತ್ತಾ ರಾಯರನ್ನು ನೆನೆಯುತ್ತಾ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಅಂದರೆ ತುಂಬ ನೊಂದಿದವರಿಗೆ ಬೆಳಕನ್ನು ತೋರಿಸ್ತಾ ಇರೋ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ನೆನೀತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಡವರ ಕಾಮಧೇನು ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ರಾಯರು ನಂಬಿದವ್ರನ್ನ ಯಾರನ್ನು ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ. ಪ್ರತಿಯೊಬ್ಬರನ್ನು ಕೈ ಹಿಡಿದು ಎತ್ತಿದ್ದಾರೆ. ರಾಯರನ್ನು ನೆನೆಯಿರಿ. ಯಾವುದೇ ಕಷ್ಟಗಳಿಗೂ ಕಾರ್ಪಣ್ಯಗಳಿದ್ರೂ ಕೂಡ ಕ್ಷಣದಲ್ಲಿ ಮಾಯ ಆಗುತ್ತೆ. ಹಾಗಾಗಿ ನಾನು ಕೂಡ ರಾಯರ ಭಕ್ತಿ ಆಗಿರೋದ್ರಿಂದ ಪ್ರತಿ ಗುರುವಾರ ನಾನು ರಾಯರ ಪೂಜೆಯನ್ನು ಮಾಡ್ತೀನಿ. ಹಾಗೆ ನಾವು ಶನಿದೇವನನ್ನು ನೆನೆಯೋಣ. ಓಂ ಶನೇಶ್ವರಾಯ ನಮಃ ಅಂತ ನಾವು ನೆನೆಯುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಮಕರ ರಾಶಿ ಬಗ್ಗೆ ಸಂಪೂರ್ಣ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮಕರ ರಾಶಿಯವರೇ, ಭಾಗ್ಯದ ಚಕ್ರವು ತೆರೆದಾಗ ಕೇವಲ ದಿಕ್ಕು ಬದಲಾವಣೆಯಾಗುವುದಿಲ್ಲ, ಬದುಕಿನ ಒಟ್ಟಾರ ಕಥೆಯೇ ಬದಲಾಯಿಸಿ ಬಿಡುತ್ತದೆ. 2025 ಈಗ ಇನ್ನೇನು ನಾವು ಕೊನೆಯ ಹಂತದಲ್ಲಿದ್ದೇವೆ. ಡಿಸೆಂಬರ್ನ ಈ ಅಧ್ಯಾಯದಲ್ಲಿ ನಾವು ನಿಂತಿದ್ದೇವೆ. ಅಂದರೆ ಡಿಸೆಂಬರ್ 26ನೇ ತಾರೀಕು ಅಂದರೆ ಈ ದಿನ ನಾವು ಕೊನೆ ಹಂತದಲ್ಲಿದ್ದೀವಿ. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ 3 ಒಟ್ಟಿಗೆ ಕಾಣುತ್ತದೆ. ಮತ್ತು ಈ ನಿರ್ದಿಷ್ಟ ಸಮಯದಲ್ಲಿ ದೇವಗುರು ಬೃಹಸ್ಪತಿ ತಮ್ಮ ವಕ್ರ ಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಆ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನು ತಂದೊಡ್ಡಿದ್ದಾರೆ. ಅದು ನಿಮ್ಮ ಒಟ್ಟು 2026ನೇ ಸಾಲಲ್ಲಿ ಒಂದು ಹೊಸ ಜನ್ಮ, ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ. ಸ್ನೇಹಿತರೆ, ನೀವು ವಿಷ್ಣು ದೇವನ ಆರಾಧಕರಾಗಿರೋ ಓಂ ನಮೋ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಓಂ ಶನಿದೇವಾಯ ಅಂತ ಕಮೆಂಟ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ನಮ್ಮ ರಾಯರು. ಖಂಡಿತ ನೀವು ರಾಯರನ್ನು ನೆನೆಯಿರಿ ಒಮ್ಮೆ. ಖಂಡಿತ ಅವರು ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ. ನಿಮ್ಮಿಂದ ದೂರ ಹೋಗಿದ ಯಾವುದೋ ವಿಷಯ, ಒಂದು ಅವಕಾಶ, ಒಂದು ಸಂಬಂಧ, ಒಂದು ಉದ್ಯೋಗ ಅಥವಾ ಒಂದು ಕನಸು ಈಗ ಅದೇ ಮರಳಿ ಬರುತ್ತದೆ. ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ, ಉತ್ತಮ ಮತ್ತು ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣ ಸರಿಹೊಂದುವ ಹೊಸ ಒಂದು ವಿಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಲಿದೆ. ಈ ಬದಲಾವಣೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ 2 ದಿನಾಂಕಗಳನ್ನು ನೆನಪಿನಲ್ಲಿಡಿ. ಮತ್ತು ಡಿಸೆಂಬರ್ 2025 ಮತ್ತು ಜೂನ್ 1 ಅಂದರೆ ಜೂನ್ 1ನೇ ತಾರೀಕು 2026 ಈ 2 ಕ್ಷಣಗಳು ಭಾಗ್ಯದ ಬೀಗ ತೆರೆಯುವ ಕ್ಷಣಗಳು. ಗ್ರಹಗಳು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವ ಕ್ಷಣಗಳು. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಮಕರ ರಾಶಿಯವರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಮಕರ ರಾಶಿಯವರಿಗೆ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು ಅಂತ ಹೇಳ್ಬೋದು. ಅವಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಈಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನೀವು ಎಂದಿಗೂ ಊಹಿಸದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡುತ್ತೀರಿ. ಮಕರ ರಾಶಿಯವರೇ, ಈ ಡಿಸೆಂಬರ್ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸಲಿವೆ ಮತ್ತು ಅದು ಕೂಡ ನಿಮ್ಮ ಕನಸು ಕಂಡಂತೆ ನೀವು ಎಲ್ಲ ರೀತಿಯಲ್ಲೂ ಅದೃಷ್ಟಶಾಲಿಯಾಗುತ್ತೀರಿ. ಆದ್ದರಿಂದ ನಿಮಗೆ ಬರುವ ಆ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ. ಅವರ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸಲಿದೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸಲಿವೆ, ನೀವು ಯಾವ ದೇವರನ್ನು ಪೂಜಿಸ್ತೀರಿ, ಅವೆಲ್ಲವೂ ಈ ರಾಶಿ ಚಕ್ರ ಚಿಹ್ನೆಯ ಅನುಕೂಲಕರವಾಗಿರುತ್ತದೆ. ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ, ನೀವು ಅದನ್ನು ಹೇಗೆ ಬಳಸಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ ಮತ್ತು ವಿಶೇಷವಾಗಿ ಈ ಮಕರ ರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವ ಮಹಿಳೆಯ ಹೆಸರು. ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ಮತ್ತು ನೀವು ಅವಳನ್ನು ಹೇಗೆ ತಡೆದು ಹಾಕಬಹುದು, ಹಾಗೆಯೇ ಅನುಸರಿಸಬೇಕಾದ ಪರಿಹಾರಗಳ ಬಗ್ಗೆ ನಾವು ಕಲಿಯಲಿದ್ದೇವೆ. ಆದ್ದರಿಂದ ಎಲ್ಲಿಯೂ ತಪ್ಪಿಸಿಕೊಳ್ಳದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಗ ನಾವು ಏನು ಹೇಳುತ್ತಿದ್ದೇವೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಈ ರಾಶಿ ಚಕ್ರದ ಜನರು ಇಲ್ಲಿಯವರೆಗೂ ಎದುರಿಸಿದ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತವೆ ಮತ್ತು ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ಸಹ ನೀವು ನೋಡಲಿದ್ದೀರಿ. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅವರ ವ್ಯಾಪಾರ ಹೊಂದಾಣಿಕೆ ತುಂಬ ಒಳ್ಳೆಯದು. ಅಂದರೆ
ಹಿಂದೆ ವ್ಯವಹಾರದಲ್ಲಿ ಮಾಡಿದ ಹೂಡಿಕೆಗಳಿಂದ ಆರ್ಥಿಕ ಲಾಭಗಳು ಹೆಚ್ಚಿರುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶನಿ ಹಾಗೂ ಷಷ್ಠಾಧಿಪತಿಯಾದಂತಹ ಕುಜನು, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ರಾಹುವು, ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರುವ ಶುಕ್ರನು ಅಸ್ತಂಗತರಾಗುತ್ತಿದ್ದಾರೆ. ಇದರಿಂದ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ, ಆದರೆ ಎಚ್ಚರ ವಹಿಸಬೇಕು. ಖರ್ಚುಗಳು ಹೆಚ್ಚಾಗುತ್ತವೆ. ಶುಭ ಕಾರ್ಯಗಳಲ್ಲಿ ಎಚ್ಚರ ವಹಿಸಿ ನಡೆದುಕೊಳ್ಳಬೇಕು, ಇಲ್ಲದಿದ್ದರೆ ತೊಂದರೆಗಳು ಸಂಭವಿಸುತ್ತವೆ. ಶನಿ 11ನೇ ಮನೆಯಲ್ಲಿ ಇರುವುದರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಮಾಡುತ್ತಾನೆ. ನೀವು ಭಯಪಡುವ ಅವಶ್ಯಕತೆ ಇಲ್ಲ, ಅವನು ನಿಮ್ಮನ್ನು ಕಾಪಾಡುತ್ತಾನೆ. ಯಾವುದೋ ಒಂದು ಶುಭ ಫಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಒಡಹುಟ್ಟಿದವರೊಂದಿಗೆ ತುಂಬ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ವೈವಾಹಿಕ ಜೀವನ ತುಂಬ ಸುಖಮಯವಾಗಿರುತ್ತದೆ. ಗುರುಬಲ ಹೋದರೂ ಕೂಡ ಉಚ್ಚ ಸ್ಥಾನದಲ್ಲಿರುವ ಗುರುವಿನ ಪ್ರಭಾವವನ್ನು ನೀವು ಅನುಭವಿಸುತ್ತೀರಿ. ನೀವು ಯಾವುದೇ ಜನ್ಮದಲ್ಲಿ ಯಾವ ಪುಣ್ಯವನ್ನು ಗಳಿಸಿದ್ದೀರಿ ಎಂದು ನನಗೆ ತಿಳಿದಿಲ್ಲ, ಆದರೆ ಇಷ್ಟು ದಿನ ಕೆಳಭಾಗದಲ್ಲಿದ್ದ ನೀವು ಈಗ ಒಂದೇ ಬಾರಿಗೆ ಎಷ್ಟೊಂದು ಹಣವನ್ನು ಗಳಿಸುತ್ತಿದ್ದೀರಿ ಎಂದು ಹೇಳಿದಾಗ ಅನೇಕ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಅವರು ಇದರ ಅರ್ಥವೇನೆಂದರೆ, ಹಿಂದೆ ನಿಮ್ಮನ್ನು ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಮತ್ತು ಅವರು ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳುತ್ತಾರೆ. ಆ ಸಮಯ ಬಹಳ ಬೇಗ ಬರುತ್ತದೆ, ಏಕೆಂದರೆ ಡಿಸೆಂಬರ್ ಅಂತ್ಯವು ಈ ಮಕರ ರಾಶಿಯವರಿಗೆ ಒಳ್ಳೆಯ ಸಮಯ. ಇಂದಿನಿಂದ ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡಲಾಗುವುದು, ಏಕೆಂದರೆ ಈ ಮಕರ ರಾಶಿಯವರಿಗೆ ಈ ಸಮಯ ತುಂಬ ಚೆನ್ನಾಗಿ ಬರುತ್ತಿದೆ ಎಂದು ಹೇಳಬಹುದು. ಅಲ್ಲದೆ ಈ ಜನರಿಗೆ ಈಗ ಅದೃಷ್ಟ ಅವಕಾಶ ಮುಟ್ಟುತ್ತದೆ. ಮಕರ ರಾಶಿಯ ಅಧಿಪತಿ ಶನಿ ಮತ್ತು ಅವರು ವಿಶೇಷ ಎಂದು ಗುರುತಿಸಲ್ಪಡುತ್ತಾರೆ. ನಿಜವಾದ ಅಧಿಪತಿ ಶನಿ ಈ ರಾಶಿಚಕ್ರ ಚಿಹ್ನೆಯ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗಿಂತ ಭಿನ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಸ್ನೇಹಿತರೆ, ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಜೀವನವನ್ನು ಸವಿಸಿದ್ದೀರಾ, ಅವರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರಾ, ಈಗ ಆ ವ್ಯಕ್ತಿಯ ನಿಜವಾದ ಬಣ್ಣ ನಿಮ್ಮ ಮುಂದೆ ಬಯಲಾಗಲಿದೆ. ಅಂದಿನಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ, ನಿಮ್ಮ ಯೋಚನೆಯ ಶಕ್ತಿ ಬದಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಉಜ್ವಲಗೊಳ್ಳುತ್ತದೆ. ನೀವು ನಂಬಿರುವ ಜನರ ಮೋಸದ ಮುಖಗಳನ್ನು ದೇವರು ನಿಮಗೆ ಗೊತ್ತಾಗುವಂತೆ ಮಾಡಲಿದ್ದಾರೆ. ಮತ್ತೆ ಇದರಿಂದ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು, ಧೈರ್ಯಗೆಡಬಹುದು. ಆದರೆ ಅಷ್ಟೇ ಬೇಗ ಆ ದೇವರು ನಿಮಗೆ ಧೈರ್ಯ ಹಾಗೂ ಶಕ್ತಿಯನ್ನು ಕೊಡುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ, ಆ ರೀತಿ ನಿಮಗೆ ಹಣ ಬಂದು ಸೇರುತ್ತದೆ. ಈ ಸಮಯದಲ್ಲಿ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿರುತ್ತದೆ. ಕೆಲಸದಲ್ಲಿಯೂ ಅಷ್ಟೇ. ಎಲ್ಲರೂ ಕೂಡ ನಿಮ್ಮ ನಿರ್ಣಯದ ಮೇಲೆ ನಿಂತುಕೊಂಡಿರುತ್ತಾರೆ. ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳುತ್ತಾರೆ. ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಡುತ್ತಾರೆ. ಕೆಲಸದಲ್ಲಿ ಇಷ್ಟು ದಿನ ಯಾರು ನಿಮ್ಮನ್ನು ಅವಮಾನ ಮಾಡಿದ್ದರೋ, ಅವಹೇಳನ ಮಾಡಿದ್ದರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ಕ್ಷಮೆ ಕೇಳುತ್ತಾರೆ. ಸ್ನೇಹಿತರೆ, ಅವರೇ ನಿಮ್ಮನ್ನು ಹೊಗಳುತ್ತಾರೆ. ಈ ರೀತಿಯ ಘಟನೆಗಳು ಇನ್ನು ಮುಂದೆ ನಡೆಯುತ್ತಾ ಹೋಗುತ್ತವೆ. ನೀವು ಇಷ್ಟು ದಿನಗಳ ಕಾಲ ತೊಂದರೆಯನ್ನು ಅನುಭವಿಸುತ್ತಾ ಬಂದಿದ್ದೀರಿ, ಆದರೆ ಇನ್ನು ಮುಂದೆ ಆ ರೀತಿ ಆಗುವುದಿಲ್ಲ. ನಿಮಗೆ ಇನ್ನು ಮುಂದೆ ಎಲ್ಲವೂ ಶುಭವಾಗುತ್ತದೆ. ಸ್ನೇಹಿತರೆ, ಈ ಸಮಯದಲ್ಲಿ ಸಿಗುವ ಸಂತೋಷ ವಿಚಾರಗಳನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ. ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಧನಲಕ್ಷ್ಮೀ ದೇವಿ ಮಾತಾ ಮತ್ತು ಆಶೀರ್ವಾದ ದೊರೆಯಲಿದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಒಂದು ಸವಾಲಾಗಿದೆ. ಆಳವಾಗಿರುವುದು, ಒಂದು ಒಳ್ಳೆಯ ಭಾವನೆಗಳನ್ನು ಹೊಂದಿರುವುದು ಎಂಬ ಗುಣದಿಂದಾಗಿ ಅವರು ಹೊರಗೆ ತುಂಬ ಕಠಿಣ ಮತ್ತು ಗಂಭೀರವಾಗಿ ಕಾಣುತ್ತಾರೆ, ಆದರೆ ಒಳಗೆ ವೇಗದ ಸಾಗರವೇ ಇರುತ್ತದೆ ಮತ್ತು ಮನಸ್ಥಿತಿ ಸಾಗರದಂತಿರುತ್ತದೆ. ಅವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಆಲೋಚನೆಗಳಿಗೆ ಅವರು ತಾಳ್ಮೆ ಮತ್ತು ಸಹಿಷ್ಣುತೆ ಅಡ್ಡ ಹೆಸರು. ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬ ಶ್ರಮಿಸುತ್ತೀರಿ. ಒಳ್ಳೆಯತನ ಮತ್ತು ಪರಿಶ್ರಮ ಹೆಚ್ಚು. ಈ ಮಕರ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಳಬೇಕು. ಅವರು ಒಂದು ಗುರಿಯನ್ನು ಹೊಂದಿದ್ದಾರೆಂದು ಅವರು ಭಾವಿಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೂ ಅವರು ಹಿಂದೆ ಸರಿಯುವುದಿಲ್ಲ. ಅವರು ಎಷ್ಟೇ ಅಡೆತಡೆಗಳು ಮತ್ತು ತೊಂದರೆಗಳನ್ನು ಎದುರಿಸಿದರೂ ಅವರು ಎಂದಿಗೂ ತಮ್ಮ ಗುರಿಯಿಂದ ವಿಮುಖರಾಗುವುದಿಲ್ಲ. ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಮತ್ತು ಎತ್ತರದ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು ಮೆಚ್ಚುತ್ತಾರೆ. ಈ ಮಕರ ರಾಶಿಯವರು ಎತ್ತರವನ್ನು ತಲುಪುವಲ್ಲಿ ಕೌಶಲ್ಯ ಹೊಂದಿದ್ದಾರೆ ಮತ್ತು ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಸಾಧಿಸಲಿದ್ದಾರೆ. ಅಲ್ಲದೆ ಈ ಮಕರ ರಾಶಿಯಲ್ಲಿ ಜನಿಸಿದವರು ಯಾವಾಗಲೂ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತಾರೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣ ಲಾಭದಾಯಕ. ಇದರ ಜೊತೆಗೆ ಈ ಮಕರ ರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಶ್ರೇಷ್ಠರಾಗಿರುತ್ತಾರೆ. ಅದೇ ರೀತಿ ಇವರು ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ಅಪಾರ ಉತ್ಸಾಹ ಹೊಂದಿರುತ್ತಾರೆ. ಕೋಪ ಕೂಡ ಬೇಗ ಬರುತ್ತದೆ, ಅದು ಕೂಡ ಒಂದು ವಿಪತ್ತು ಎಂದು ಹೇಳಬಹುದು. ಆದರೆ ಕೋಪ ಬಂದಷ್ಟೇ ಬೇಗ ಅವರು ತಣ್ಣಗಾಗುತ್ತಾರೆ. ಅಲ್ಲದೆ ಈ ಮಕರ ರಾಶಿಯವರು ಯಾವುದೇ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ.
ಈ ಮಕರ ರಾಶಿಯವರು ಎಲ್ಲರನ್ನು ಒಂದೇ ಮಟ್ಟದಲ್ಲಿ ನೋಡುತ್ತಾರೆ. ಯಾರನ್ನಾದರೂ ಸಮಾನವಾಗಿ ನಡೆಸಿಕೊಳ್ಳುವ ಮನಸ್ಥಿತಿ ತಮಗಿಂತ ಕೆಟ್ಟ ಮಟ್ಟದಲ್ಲಿರುವವರನ್ನು ಸಹ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಹೆಚ್ಚು ಗೋಚರಿಸುತ್ತದೆ. ಆದರೆ ಮಕರ ರಾಶಿಯವರಲ್ಲಿ ಅದೃಷ್ಟ ಸಿಗಲು ಇದೇ ಕಾರಣ. ಆರೋಗ್ಯದ ವಿಷಯಗಳನ್ನು ನೋಡಿದರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಹಿಂದೆ ಇದ್ದ ಎಲ್ಲ ಅನಾರೋಗ್ಯ ಸಮಸ್ಯೆಗಳಿಂದ ನೀವು ಮುಕ್ತರಾಗಲು ಸಹ ಸಾಧ್ಯವಾಗುತ್ತದೆ. ಎಲ್ಲ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಆರೋಗ್ಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಮುಂಬರುವ ದಿನಗಳು ತುಂಬ ಒಳ್ಳೆಯದಾಗಲಿದೆ ಎಂದು ಹೇಳಬಹುದು. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯೋಗಿಗಳು ಕಚೇರಿಯಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು. ಕೆಲವು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು, ಆದರೆ ಅದರಿಂದ ನೀವು ನಿಮ್ಮ ಗುರಿಯತ್ತ ವಿಶೇಷ ಗಮನ ಹರಿಸಬೇಕು. ಈ ಸಮಯ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳು ಇರುತ್ತವೆ. ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ. ನೀವು ಮಾನಸಿಕವಾಗಿ ತುಂಬ ಬಲಶಾಲಿಯಾಗುತ್ತೀರಿ. ಈ ಅವಧಿಯಲ್ಲಿ ಪ್ರಸ್ತುತ ಎಲ್ಲ ಕೆಲಸಗಳು ತಾಳ್ಮೆಯಿಂದ ಮಾಡಬೇಕಾಗುತ್ತದೆ ಎಂದು ಹೇಳಬೇಕು. ನೀವು ಈಗ ಬಯಸುವ ಜೀವನವನ್ನು ನೋಡುತ್ತೀರಿ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಆದಾಗ್ಯೂ ನೀವು ಮಕರ ರಾಶಿಯವರಾಗಿದ್ದರೆ ಇನ್ನೊಂದು ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಮಗೆ ಗಂಗಾ ಹೆಸರಿನ ಮಹಿಳೆಯ ಪರಿಚಯವಾದರೆ, ಗಂಗಾ ಅನ್ನೋ ಹೆಸರಿನ ಮಹಿಳೆಯ ಪರಿಚಯವಾದರೆ ಅವರೊಂದಿಗೆ ಹೆಚ್ಚು ಸ್ನೇಹಪರವಾಗಿರುವುದು ಮತ್ತು ಹೆಚ್ಚು ಮಾತನಾಡುವುದು. ನೀವು ತುಂಬ ಜಾಗರೂಕರಾಗಿರಬೇಕು. ಅವಳು ನಿಮ್ಮ ಜೀವನವನ್ನು ಹಾಳು ಮಾಡುವುದಕ್ಕಾಗಿ ಬಂದಿರುತ್ತಾರೆ. ಗ ಅಕ್ಷರದ ಯಾವುದೇ ಮಹಿಳೆಯನ್ನು ಜಾಸ್ತಿ ನೀವು ಹಚ್ಚಿಕೊಳ್ಳಬೇಡಿ. ಇವರು ನಿಮ್ಮ ಮನೆಯನ್ನು ನಾಶ ಮಾಡುತ್ತಾರೆ. ನಿಮ್ಮ ಮನೆಗೆ ದೃಷ್ಟಿ ಬೀಳುತ್ತಾರೆ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಆಲೋವೆರಾ ಗಿಡವನ್ನು ಕಟ್ಟಿ. ಇದರಿಂದ ನಿಮ್ಮ ಮನೆಗೆ ಯಾವುದೇ ದೃಷ್ಟಿಯಾಗುವುದಿಲ್ಲ. ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಪತ್ರೆಯನ್ನು ಅರ್ಪಿಸಿ ಬನ್ನಿ. ಕಷ್ಟಗಳೆಲ್ಲವೂ ಪರಿಹರಿಸುತ್ತದೆ. ನಿಮ್ಮನ್ನು ದುಷ್ಟರಿಂದ ರಕ್ಷಿಸುತ್ತಾರೆ. ನಮ್ಮ ಕಷ್ಟಗಳೆಲ್ಲವೂ ಪರಿಹರಿಸು ಎಂದು ಆ ವಿಷ್ಣುವಿನಲ್ಲಿ ಬೇಡಿಕೊಳ್ಳಿ. ನಾನು ಸಹ ಬೇಡಿಕೊಳ್ಳುತ್ತೇನೆ. ಮತ್ತು ಆ ವಾಸುದೇವ ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಸುಖವನ್ನು ನೀಡಲಿ ಎಂದು ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಸ್ನೇಹಿತರೆ, ನೋಡಿದ್ದೀರಲ್ಲ, ಯಾವ ಅಕ್ಷರದ ಮಹಿಳೆಯನ್ನು ನೀವು ಹತ್ರ ಕೂಡ ಸೇರಿಸಬಾರ್ದು. ಗ ಅಕ್ಷರದಿಂದ ಬರುವ ಯಾವುದೇ ಮಹಿಳೆಯನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಜೀವನದಲ್ಲಿ ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಅವರು ನಿಮ್ಮ ಜೀವನವನ್ನೇ ಹಾಳು ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವರ ಮನಸ್ಥಿತಿ ಸರಿ ಇರೋದಿಲ್ಲ. ಅವರ ಮನದಲ್ಲಿ ಒಂದು, ಹೊರಗಡೆ ಒಂದು. ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯವರಾಗಿ ಕಾಣ್ತಾರೆ, ಒಳಗಡೆ ವಿಷವನ್ನು ತುಂಬಿರುತ್ತಾರೆ. ಒಟ್ಟಿನಲ್ಲಿ ಮಕರ ರಾಶಿಯವರು ಸ್ವಲ್ಪ ಎಚ್ಚರದಿಂದ ದೂರವಿದ್ದರೆ ಖಂಡಿತ ಒಳ್ಳೆಯದಾಗುತ್ತದೆ. ಗ ಅಕ್ಷರದ ಮಹಿಳೆಯಿಂದ ಸ್ವಲ್ಪ ದೂರವಿರಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಓಂ ಶನೇಶ್ವರಾಯ ನಮಃ ಅಂತ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.